Hello everyone, welcome to Sanmargaha classes. ನಾವು LBA ಜೀವದ ಮೂಲ ಘಟಕ ಪಾಠದ ಪ್ರಶ್ನೋತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ 27 ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಂ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ. ಇದು ಸ್ವಲ್ಪ ಕಠಿಣವಾದ ಪ್ರಶ್ನೆ ಆಗಿದೆ. ಸೊ ವಿದ್ಯಾರ್ಥಿಗಳೇ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಂ, ಸೊ ಇಲ್ಲಿ ನೋಡ್ಬೋದು 2 ತರದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಂಗಳು ಕಂಡು ಬರುತ್ತವೆ. ಆಯ್ತಾ? ಅದನ್ನ ವಿವರಿಸೋದಾದ್ರೆ 1 ನಿಮಿಷ. ನೋಡಿ, ಇಲ್ಲಿ ಚಿತ್ರದಲ್ಲಿ ನೀವು 2 ತರದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಂಗಳನ್ನ ನೋಡಬಹುದು. ಇದನ್ನ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಂ ಅಂದ್ರೆ ನಯವಾದ ಎಂಡೋಪ್ಲಾಸ್ಮಿಕ್ ಅಂತ ಕರೀತಾರೆ. ಮತ್ತೆ ಇದು ನಯವಾದ್ದಲ್ಲ, ಇದು ಒರಟಾದ ಎಂಡೋಪ್ಲಾಸ್ಮಿಕ್. ಮತ್ತು ಇದೊಂದು ಪೊರೆ ಸಹಿತ ಕೊಳವೆ ಹಾಗೂ ಹಾಳೆಗಳ ಆಕಾರದ ಜಾಲವಾಗಿದೆ. ಸೊ ನೀವು ನೋಡ್ಬೋದು, ಹಾಳೆಗಳ ಆಕಾರ ಈ ತರ ಕೊಳವೆಗಳು ಕಂಡು ಬರುತ್ತವೆ ಅಲ್ವಾ? ಕೊಳವೆಗಳು ಕಂಡು ಬರುತ್ತವೆ. ಆಯ್ತಾ? ಮತ್ತೆ ಇದರಲ್ಲಿ 2 ತರ ಇದೆ. ಯಾವ್ದಾವ್ದು? ನಯವಾದ ಮತ್ತು ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಂ ಅಂತ ಕರಿಬಹುದು. ಸೊ ಇಲ್ಲಿ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಂಗಳನ್ನ ಇದು ಏನು ಸಾಗಾಣಿಕೆಯಲ್ಲಿ, ಸಂಶ್ಲೇಷಣೆ ಮತ್ತು ಸಾಗಾಣಿಕೆಯಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಆಮೇಲೆ ಮತ್ತೆ ರಫ್ ಅಂದ್ರೆ ಏನು? ಒರಟಾದ ಎಂಡೋಪ್ಲಾಸ್ಮಿಕ್ಗಳು, ಅದು ಪ್ರೋಟೀನ್ ಅಲ್ಲಿ. ನಯವಾದ ಇವು ಎಂಡೋಪ್ಲಾಸ್ಮಿಕ್ ಕೊಳವೆಗಳು ಲಿಪಿಡ್ ಸಾಗಾಣಿಕೆಯಲ್ಲಿ ಒಳಗೊಂಡಿರುತ್ತದೆ. ಇದು ರಚನೆ. ಆಯ್ತಾ? ಇಲ್ಲಿ ಇದರ ಕಾರ್ಯ ನೋಡುವುದಾದ್ರೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಂ ಪ್ರೋಟೀನ್ ಸಂಶ್ಲೇಷಣೆ ವಸ್ತುಗಳನ್ನು ಜೋಡಿಸುತ್ತದೆ. ಬೇಕಾಗಿರೋ ವಸ್ತುಗಳನ್ನ ಜೋಡಿಸುವುದು ಮತ್ತು ಸಾಗಾಣಿಕೆ ಕೂಡ ಮಾಡುತ್ತೆ. ಹೊರೆಯ ಕೊಳವೆಗಳು ಮತ್ತು ಚಪ್ಪಟೆಯಾದ ಚೀಲಗಳ ಜಾಲವಾಗಿದೆ. ಕೊಳವೆಗಳು ಮತ್ತೆ ಚಪ್ಪಟೆ ಆಗಿರತ್ತೆ, ಹಾಳೆಗಳ ತರ ಇರತ್ತೆ. ಸೊ ಇದರ ಜಾಲ ಅಂದ್ರೆ ತುಂಬಾ ಕೊಳವೆಗಳು ನೀವು ಹೋಗ್ಬೋದು ಅಲ್ವಾ? ಮತ್ತೆ ಇಲ್ಲಿ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಂ ಯಾವುದ್ರಲ್ಲಿ? ಲಿಪಿಡ್ ಗಳ ಏನು ಜೋಡಿಸುವುದು ಸಾಗಾಣಿಕೆಯಲ್ಲಿ ಇನ್ವಾಲ್ವ್ ಆಗಿರತ್ತೆ. ಮತ್ತೆ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಂ ಇದು ಪ್ರೋಟೀನ್ ಸಂಶ್ಲೇಷಣೆ ಅಥವಾ ಸಾಗಾಣಿಕೆಯಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಥ್ಯಾಂಕ್ ಯು.